ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಕರ್ಜಿಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕರ್ಜಿಕಾಯಿ ಈ ಥರ ಇದೆ. ಇವನ್ನ ಕ್ಲೀನ್ ಮಾಡಿಕೊಂಡು ತೊಟ್ಟನ್ನೆಲ್ಲ ಬಿಡಿಸ್ಕೋಬೇಕು. ಈ ಥರ ಇದೆ ನೋಡಿ. ಇದು ಮೇಲೆ ಹಿಂದೆ ಮುಂದೆ ಇರುತ್ತಲ್ಲ, ಈ ಥರದನ್ನ ತೊಟ್ಟನ್ನ ಬಿಡಿಸ್ಕೋಬೇಕು. ಮತ್ತು ನೋಡಿ, ಒಂದು ಬೌಲಲ್ಲಿ ನೀರು ಹಾಕಿ ಇವನ್ನೆಲ್ಲ ಕ್ಲೀನಾಗಿ ತೊಳೆದುಕೊಳ್ಬೇಕು. ಈ ಥರ ಕ್ಲೀನ್ ಮಾಡಿ ತೊಳ್ಕೊತಿದ್ದೀನಿ. ತೊಳ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ಕ್ಲೀನಾಗಿ ಇದ್ದರೆ ಒಳ್ಳೆಯದು. ಕ್ಲೀನಾಗಿ ತೊಳ್ಕೊತಿದ್ದೀನಿ ನೋಡಿ. ಆಗಿದೆ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಖಾರದ ಪುಡಿ, ಅರಿಶಿಣ, ಉಪ್ಪು, ಗರಂ ಮಸಾಲ ಪೌಡ್ರು, ಎಣ್ಣೆ. ಈಗ ಇದನ್ನು ಕರ್ಜಿಕಾಯಿನ ಸ್ವಲ್ಪ ಹಂಚು ಅಥವಾ ಬಾಣಲೆನ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ. ಫ್ರೈ ಮಾಡ್ಕೊತಿದ್ದೀನಿ. ಇವೆಲ್ಲ ಫ್ರೈ ಮಾಡಿ ಇದ್ರಾಗೆ ಉಪ್ಪು, ಖಾರ, ಎಣ್ಣೆ ಹಾಕ್ಬೋದು. ನಾನು ಬೇರೆ ಬಾಣಲಿಟ್ಟು ತೋರಿಸ್ತೀನಿ. ಒಂದು ಫ್ರೈ ಆಗಲಿ ನೋಡಿ. ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟಿದ್ರೆ ಸಾಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ ನೋಡಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಅಂಟಿಸ್ಕೊಂಡು ಇದಕ್ಕೆ ಎಣ್ಣೆ ಹಾಕಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ತಿದ್ದೀನಿ ನೋಡಿ. ಜೀರಿಗೆ ಹಾಕಬೇಕು. ನಂತರ ಇದಕ್ಕೆ ಆವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಫ್ರೈ ಆಗಲಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಫ್ರೈ ಆಗಿದೆ. ಈರುಳ್ಳಿ ಹಸಿ ಸ್ಮೆಲ್ ಇರಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ನಾನು. ಮತ್ತು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಒಂದು 5 ಬೆಳ್ಳುಳ್ಳಿ ತೊಗೊಂಡಿದ್ದೆ, ಅವನ್ನ ಜಜ್ಜಿ ಇದಕ್ಕೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಬಾಡಿಸ್ಕೊತೀನಿ ಬೆಳ್ಳುಳ್ಳಿನ. ಬಾಡಿದ ನಂತರ ಇದಕ್ಕೆ ಆವಾಗ ಫ್ರೈ ಮಾಡಿಟ್ಕೊಂಡಿರೋಂಥ ಕರ್ಜಿಕಾಯನ್ನು ಇದಕ್ಕೆ ಹಾಕ್ತಿದ್ದೀನಿ. ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ. ನಂತರ ಇದಕ್ಕೆ ಖಾರದ ಪುಡಿ ಹಾಕಬೇಕು. ಒಂದು ಸ್ಪೂನ್. ನಮ್ಮದು ಖಾರ ಜಾಸ್ತಿ ಇಲ್ಲ, ಅದಕ್ಕೆ ನಾನು 2 ಸ್ಪೂನ್ ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ಇದ್ದರೆ 1 ಸ್ಪೂನ್ ಹಾಕಿ ನೋಡಿ. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ. ಇದನ್ನು 1 ನಿಮಿಷ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ. 1 ನಿಮಿಷ ಆಗಿದೆ ನೋಡಿ. ಎಲ್ಲ ಫ್ರೈ ಆಗಿದೆ. ಎಲ್ಲ ಉಪ್ಪು ಖಾರ ಹಿಡ್ಕೊಂಡಿದೆ. ರೆಡಿ ಆಗಿದೆ. ಇದು ರೊಟ್ಟಿಗೆ, ಚಪಾತಿಗೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆವಾಗಲೇ ಹಾಕೋದು ಮಿಸ್ ಮಾಡಿದ್ದೆ. ಇವಾಗ ಸ್ವಲ್ಪ ಹಾಕ್ತಿದ್ದೀನಿ. ಗರಂ ಮಸಾಲ ಹಾಕಿ 1 ನಿಮಿಷ ಬೇಯಿಸ್ಕೊತೀನಿ ನೋಡಿ. ಆಗಿದೆ ಇದು ನೋಡಿ. ಕರ್ಜಿಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ. ಸೂಪರಾಗಿರುತ್ತೆ. ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.